ನಮ್ಮ ಊರಿಗೆ ಚಲುವರಾಯ ಸ್ವಾಮಿ ದೇವಸ್ಥಾನ, ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಸಿದ್ಧಾಮ ದೇವಸ್ಥಾನ, ಇವು 3 ದೇವಸ್ಥಾನಕ್ಕೆ ಸಹ ದಾನಿಗಳು ಅಂತ 24 ಎಕರೆ ಜಮೀನು ಬಿಟ್ಟಿದ್ದಾರೆ. ಆ ಜಮೀನು ನೋಡ್ಕೊಂಡು ಅವರು ಪೂಜೆನ ಯಾವಾಗಲೂ ನಿಲ್ಲಿಸ್ತೆ ಪೂಜೆ ನಡೆಸ್ಕೊಂಡು ಹೋಯ್ತಾವ್ರೆ. ಅಮ್ಮೋರಿದ್ದಾಗ ಎಲ್ಲ ಇಡೀ ಜನ ಎಲ್ಲ ಬಂದು ಮುಳಿಕತ್ತಿತ್ತು. ಅಮ್ಮೋರಿರಾಗಂಟ ಬಂದು ಏನು ಬೇಕು ಕೇಳ್ತಿದ್ರು, ಹೋಯ್ತಿದ್ರು. ಇವರು ಸುತ್ತೋದಲ್ಲ ಅಲ್ಲಿಗೆ ಹಾಕದ್ರಲ್ಲ ಸಮಾಧಿಗೆ ಚೆಂಬು ಬಿಟ್ಬಿಟ್ಬೇನ್ರಿ ಒಳಗೆ. ಈ ಅಮ್ಮ ಸುತ್ತೋಗಿ ಅಲ್ಲಿಗೆ ತಗೊಂಡೋಗಿ ಹಾಕ್ತು, ಅಲ್ಲ ತೋಟು ಆ ಚೆಂಬು ಸಿಕ್ತು. ಅದೊಂದು ಮುಸ್ಕಿನ ಜೋಳದ ಮುದ್ದೆಯಲ್ಲಿ ಹುಳಿ ಸಾಂಬಾರು, ಹುಳಿ ಕಾಳು, ಜೋಳದ ಮುದ್ದೆ, ರಾಗಿ ಮುದ್ದೆ 50 ಸೀಟು 60 ಸೀಟು ಊಟ ಮಾಡ್ತಿದ್ರು. ಡೈಲಿ 50-60 ಜನ ಇಲ್ಲಿ ಮಾಡ್ತಿದ್ರು ಊಟನ. ಈ ಮನೆಯ ಕಂಪ್ಲೀಟ್ ಟೂರ್, ಹೋಮ್ ಟೂರ್ ಏನಿದೆ ಈ ಕಂಪ್ಲೀಟಾಗಿ ನಾನೇ ಮಾಡ್ತಾಯಿದ್ದೀನಿ. ಈ ಮನೇಲಿ ಏನೇನು ಬರುತ್ತೆ, ಹಾಗೆ ಎಷ್ಟು ರೂಮ್ಗಳಿದೆ, ಹಾಗೆ ಮನೆ ಆಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ, ಪ್ರತಿಯೊಂದೂ ಡೀಟೈಲಿಂಗ್ ವಿಡಿಯೋ ಇದು. ನಾವು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನಾನು ಎಡಭಾಗದಲ್ಲಿ ಏನಿದೆ ಇದು ಕೂಡ ರೂಮು, ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ಏನಿದೆ ಇದು ಕೂಡ ರೂಮು. ಸೊ ಹಾಗೆ ಈಗ ನಾವು ಪ್ರಮುಖವಾದ ಘಟಕಕ್ಕೆ ಬರ್ತಾಯಿದ್ದೀವಿ ನೋಡಿ. ಈಗೇನಿದೆ ಒಳಗಡೆ ಇದು ಬಂದು 16 ಕಂಬಗಳ ಮನೆ ಅಂತ, ಅಂದರೆ 16 ಕಂಬದ ತೊಟ್ಟಿ ಮನೆ ಅಂತ. ಆಗಿನ ಕಾಲದಲ್ಲಿ ಇಷ್ಟೇ ಕಂಬಗಳಿರಬೇಕು ಅಂತ ಇತ್ತು ರೂಲ್ಸು. ಅಂದರೆ ರೂಲ್ಸ್ ಅನ್ನೋದಕ್ಕಿಂತ ಆಗಿನ ಕಾಲದಲ್ಲಿ ಶಾಸ್ತ್ರ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಇದನ್ನ ತುಂಬ ಫಾಲೋ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ಪ್ರತಿಯೊಂದೂ ಇಷ್ಟು ಅಂದರೆ ಅಷ್ಟೇ ಇರಬೇಕು. ಅಳತೆ ಯಾವುದೇ ರೀತಿ ಅಳತೆನೂ ಅವ್ರೇನೋ ಸ್ವಲ್ಪ ಅಳತೆನೂ ತಪ್ಪಬಾರ್ದು, ಆ ರೀತಿಲಿ ಅವರು ಮನೆಗಳನ್ನ ಏನು ಮಾಡ್ತಾಯಿದ್ರು, ಕಟ್ತಾಯಿದ್ರು. ಸೊ ಈಗೇನು ಈ ಕಂಬಗಳನ್ನ ನೋಡ್ತಾ ಇದ್ದೀವಿ, ಈ ಕಂಬಗಳು ಟೋಟಲಾಗಿ ಈ ಮನೆ ಇದು ವರಾಂಡ ಬಂದು 16 ಕಂಬದ ತೊಟ್ಟಿ ಮನೆ ಅಂತ ಕರೀತಾರೆ. ನೋಡಿ ಇಲ್ಲೇನಿದೆ ಇದು ಫುಲ್ಲು ಓಪನ್ ಸ್ಪೇಸ್. ಇದು ನಾವು ಏನು ನೋಡ್ತಾ ಇದ್ದೀವಲ್ಲ ಇದೆಲ್ಲ ಫುಲ್ಲು ಓಪನ್ ಸ್ಪೇಸು. ಅಂದರೆ ಇಲ್ಲಿ ಸೂರ್ಯನ ಬೆಳಕಾಗಿರ್ಬೋದು ಪ್ರತಿಯೊಂದೂ ಇಲ್ಲೇ ಬರ್ತಿತ್ತು. ಮಳೆ ಬಂದ್ರೂ ಕೂಡ ಇಲ್ಲೇ. ಅಂದರೆ ಗಾಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರ್ತಾ ಇರಲಿಲ್ಲ. ಹಾಗೆ ನೆಕ್ಸ್ಟು ನೋಡಿ ಇಲ್ಲಿಂದ ಇಳಿದು ಬರೋದಕ್ಕೆ, ಇಲ್ಲಿ ನಾನು ಇಲ್ಲಿ ಮೇಲ್ಗಡೆ ಇದ್ದೀನಿ, ಆ ಕೆಳಗಡೆ ಬರೋದಕ್ಕೆ ಮೆಟ್ಲುಗಳು ಏನಪ್ಪ ಅಂತ ಅದ್ಭುತ ಅಂದರೆ ಒಂದೇ ಮೆಟ್ಲಲ್ಲಾದರೂ ಟೋಟಲ್ 4 ಮೆಟ್ಲೈತೆ. ಈ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನೋಡಿ ಆ ಮೆಟ್ಲು, ಇದು 2ನೇದು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಇಳಿದು ಬರೋದಕ್ಕೆ. ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಈ ಕಡೆಯಿಂದ ಬಂದವ್ರಿಗೆ ಇಳಿದು ಬರೋದಕ್ಕೆ ಆಯಿತಾ. ಈ 3 ಆಯಿತಾ. ನೆಕ್ಸ್ಟ್ ಇಲ್ಲೊಂದು 4ನೇದು ನೋಡಿ, ಇಲ್ಲಿಂದನೂ ಇಳ್ಕೊಂಬರ್ಬೋದು. ಟೋಟಲ್ ಸುತ್ತಮುತ್ತ 4 ಮೆಟ್ಲುಗಳನ್ನ ಮಾಡಿದ್ದಾರೆ. ಅವ್ರ ಅನುಕೂಲಕ್ಕೆ ಅವ್ರು ಎಲ್ಲರೂ ಬರ್ಬೋದು. ಇಲ್ಲಿಂದ ಬಂದವ್ರು ಹಿಂಗೆ, ಆ ಕಡೆಯಿಂದ ಬಂದವ್ರು ಹಿಂಗೆ, ಈ ಕಡೆಯಿಂದ ಬಂದವ್ರು ಹಿಂಗೆ, ಈ ಕಡೆಯಿಂದ ಬಂದವ್ರು ಹಿಂಗೆ. ಈ 4 ಮೆಟ್ಲುಗಳು ಸುತ್ತಮುತ್ತ ಈ ಥರ ಕಾಂಪೌಂಡ್ಗಳು. ಕಾಂಪೌಂಡ್ ಅಂದರೆ ಚಿಕ್ಕ ಕಾಂಪೌಂಡ್ಗಳು. ಇದೇನು ಕಾಂಪೌಂಡ್ ಅನ್ನೋದಕ್ಕಿಂತ ಜಗ್ತಿ ನೋಡಿ, ಜಗ್ತಿಲಿ ಆರಾಮಾಗಿ ಕೂತ್ಕೊಳ್ಳಬೋದು. ನಮಗೆ ಸುಸ್ತಾಯಿತು, ಆಯಾಸ ಆಯಿತು ಅಂದಾಗ ಆರಾಮಾಗಿ ಹಿಂಗೆ ಮಲ್ಕೋಬೋದು. ಎಲ್ಲನೂ ಆರಾಮಾಗಿ ಮಾಡ್ಬೋದು, ಯಾವುದೇ ಥರ ತೊಂದರೆ ಇರಲ್ಲ. ಗಾಳಿಗಂತೂ ಒಂದು ಚೂರು ತೊಂದರೆ ಇಲ್ಲ. ಆಗ ಮಳೆ ಬಂದರೂ ನೋಡಿ ಆರಾಮಾಗಿ ಎಲ್ಲ ನಿಂತ್ಕೊಳ್ಳೋದು. ಚಿಕ್ಕ ಮಕ್ಕಳು, ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳುಗಳು ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಮಳೆ ಬಂದರೆ ಇಲ್ಲಿ ನೀರು ನಿಂತ್ಕೊಂಡ್ಬಿಡ್ತಲ್ಲ, ಇಲ್ಲೇ ಬಂದು ನೀರಲ್ಲಿ ಆಟ ಆಡೋದು. ಸ್ವಿಮ್ಮಿಂಗ್ ಫೂಲ್ ಇದ್ದಂಗೆ ಅವ್ರಿಗೆ. ಇವಾಗ ನಾವು ಸ್ವಿಮ್ಮಿಂಗ್ ಫೂಲ್ ಬೇರೆ ಕಡೆ ಕುಡಿಕೊಂಡು ಹೋಗ್ತೀವಿ, ಕಾಸು ಕೊಟ್ಟು ಸ್ವಿಮ್ಮಿಂಗ್ ಫೂಲ್ ಈಜಾಡಕ್ಕೆ ಹೋಗ್ತೀವಿ. ಹಾಗೆಲ್ಲ ಇಲ್ಲೇ ಫ್ರೀ ಸ್ವಿಮ್ಮಿಂಗ್ ಫೂಲ್. ಮಳೆ ಬಂದರೆ ಇಲ್ಲೇ ಈಜಾಡ್ಕೊಂಡ್ಬಿಡೋರು. ಈ ಕಡೆಯಿಂದನೂ ಓಡ್ಬರೋವು, ಹಿಂಗಿಂದ ಓಡ್ಬಂದು ಹಿಂಗೆ ಹತ್ಕೊಂಡು ಹೋಗ್ಬಿಡವು, ಮತ್ತು ಈ ಕಡೆಯಿಂದ ಓಡ್ಬಂದು ಹಿಂಗೆ ಹತ್ಕೊಂಡು ಹೋಗ್ಬಿಡವು. ಇಲ್ಲಿಂದ ಇಲ್ಲಿಗೆ ಡೈ ಹೊಡೆಯವು, ಜಂಪ್ ಹೊಡೆಯವು. ಆಗಿನ ಕಾಲದಲ್ಲಿ ಸಖತ್ ಎಂಜಾಯ್ಮೆಂಟ್ ಮಾಡೋರು ಇಲ್ಲಿ ಈ ಮನೇಲಿ ಮಾತ್ರ. ನೆಕ್ಸ್ಟು 3ನೇ ರೂಮ್ಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ.
ಈ ಮನೆಯ 3ನೇ ರೂಮ್. ಬನ್ನಿ. ಈ ಮನೆಯದು ಕಂಪ್ಲೀಟ್ ಆಕ್ಸಿಸ್ ಇವತ್ತು ನನಗೇನೆ. ಇವತ್ತು ನಾನು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಯಾವ ರೂಮ್ಗಾರ ಹೋಗ್ಬೋದು, ಎಲ್ಲರ ವಿಡಿಯೋ ಶೂಟ್ ಮಾಡ್ಬೋದು. ಈ ಥರ ಆಕ್ಸಿಸ್ ಎಲ್ಲಿ ಸಿಗುತ್ತೆ, ಯಾರಿಗೆ ಸಿಗುತ್ತೆ? ಬನ್ನಿ. ಸೊ ನೆಕ್ಸ್ಟು ನಾವೀಗ ಏನು ನೋಡ್ತಾ ಇದ್ದೀವಿ, ಈ ಮಿರರು ನೋಡೋಕ್ಕೆ ಸ್ವಲ್ಪ ವಿಶೇಷವಾಗೈತೆ. ಏನಪ್ಪ ಅಂತಂದರೆ ಈ ಮಿರರಲ್ಲಿ ಏನಪ್ಪ ವಿಶೇಷಪ್ಪ ಅಂತಂದರೆ 1910 1910ನೇ ಇಸ್ವಿಲಿ ಇದು ಬಾಂಬೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಅಂದರೆ ಈ ಮಿರರ್ ನೋಡ್ತಾ ಇದ್ದೀವಿ, ಇದು ಒಂದೇ ಮಿರರ್ ಅಲ್ಲ, ಇಲ್ಲಿ ಆಪೋಸಿಟಲ್ಲಿ ಇನ್ನೊಂದು ಮಿರರ್ ಕೂಡ ಇದೆ. ಆ ಮಿರರು, ಈ ಮಿರರು ಮತ್ತು ಈ ಮಿರರು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟಿರೋವಂಥದ್ದು. ಕರೆಕ್ಟಾಗಿ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಕರೆಕ್ಟಾಗಿ ಇದೇ ಸ್ಟ್ರೈಟು, ಇದೇ ನೇರಕ್ಕೆ ಅಲ್ಲೂ ಕೂಡ ಮಿರರ್ ಇಟ್ಟಿದ್ದಾರೆ. ಈ ಮಿರರ್ಗೆ ಆಪೋಸಿಟ್ ಆ ಮಿರರು. ಕೆ ಎಸ್ ನಾಗರತ್ನಂ ಅವರು ಇಲ್ಲಿಗೆ ಬಂದಾಗ ಅವರು ಇದ್ದಂಥ ರೂಮ್ಗಳು ಯಾವುದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಕೆ ಎಸ್ ನಾಗರತ್ನಂ ಅವರು ಬಂದಾಗ ಇದ್ದಂಥ ರೂಮ್ ಇದು. ನೋಡಿ, ಅಂಧ ಕಾಲದಲ್ಲಿ ಕೆ ಎಸ್ ನಾಗರತ್ನಂ ಅವರು ಇದ್ದಂಥ ರೂಮ್ ಇದು. ಸೊ ಅವ್ರು ಬಂದಾಗ ಉಳ್ಕೋತಿದ್ದ ಜಾಗನೇ ಇಲ್ಲಿ. ಹಾಗೆಯೇ ನಮ್ಮ ಸಾವುಕಾರ ಸುಬ್ಬಣ್ಣ ಏನಿದ್ದಾರೆ ಅವರು ಮತ್ತು ಇಬ್ಬರು ದಂಪತಿಗಳು ಇದ್ದಂಥ ರೂಮ್ಗಳು ಇದೇನೆ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಬಂದು ಇನ್ಬಿಲ್ಟ್ ಬಾತ್ರೂಮ್. ಅಂದರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ಸಾಮಾನ್ಯವಾಗಿ ನೋಡ್ತೀವಿ. ಈಗಿನ ಕಾಲದಲ್ಲಿ ಈಗ ನಾವು ಎರಡು ಮನೆ ಅಂದರೆ ಡಬಲ್ ಬೆಡ್ರೂಮ್ ಏನಾರು ನಾವು ತೊಗೊಂಡ್ರೆ ಒಂದು ರೂಮಲ್ಲಿ ಏನಾಗುತ್ತೆ, ಅಟ್ಯಾಚ್ ಬಾತ್ರೂಮ್ ಅನ್ನೋ ಇದ್ದೇ ಇರುತ್ತೆ. ಸೊ ಈಗ ಜನಗಳಿಗೆ ಏನಪ್ಪ ಅಂದರೆ, ಯಾವುದೇ ಮನೆಗಳು ನೋಡಿದ್ರು ಒಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆಯಾ. ಈಗ ನಾನು ಮನೆ ಬಾಡಿಗೆ ತೊಗೊಳಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, 2 ಡಬಲ್ ಬೆಡ್ರೂಮ್ ನೋಡ್ತಾ ಇದ್ದೀನಿ. ಇವಾಗ ನಾನು ಎಕ್ಸಾಂಪಲ್ ಡಬಲ್ ಬೆಡ್ರೂಮ್ ನಾನು ನೋಡ್ತಾ ಇದ್ದೀನಿ, ನನಗೆ ಅಟ್ಯಾಚ್ ಬಾತ್ರೂಮ್ ಇದೆಯಾ ಅನ್ನೋದು ಫಸ್ಟ್ ಅವ್ರು ಬಂದೇ ಬರುತ್ತೆ. ಯಾಕೆ ಅಂದರೆ ನಡು ರಾತ್ರಿಯಲ್ಲಿ 2 ಗಂಟೆ 3 ಗಂಟೆಗೆ ಅರ್ಜೆಂಟ್ ಆದಾಗ ಈಚೆ ಕಡೆ ಎದ್ದು ಹೋಗೋ ಬದಲು ನನ್ನ ರೂಮಲ್ಲೇ ನಾನು ಆಕ್ಸೆಸ್ ಇದ್ದರೆ ಈಸಿಯಾಗಿ ಹೋಗ್ಬೋದು. ಸೊ ಆಗಿನ ಕಾಲದಲ್ಲಿ ಇದು ಏನು ಮಾಡಿರ್ತಾರೆ, ಅಟ್ಯಾಚ್ ಬಾತ್ರೂಮ್ ಆಗಿ ಮಾಡ್ಕೊಂಡಿರ್ತಾರೆ. ಕೆ ಎಸ್ ನಾಗರತ್ನಂ ಅವ್ರಿಗೆ ಅಟ್ಯಾಚ್ ಬಾತ್ರೂಮ್ ಆಗಿ ಮಾಡಿರುವಂಥ ಬಾತ್ರೂಮ್ ಇದು. ನೋಡಿ, ಇದು ಆಗಿನ ಕಾಲದಲ್ಲಿ ಇಂಪೋರ್ಟೆಡ್ ಮಾರ್ಬಲ್ಸ್. ಇದು ಸಿಂಗಾಪುರಿಂದ ಇಂಪೋರ್ಟೆಡ್ ಮಾಡ್ಕೊಂಡಿರೋವಂಥ ಮಾರ್ಬಲ್ಸ್ಗಳು. ಈಗೇನು ಇದು ಕೆಳಗಡೆ ಎಲ್ಲ ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಈ ಮಾರ್ಬಲ್ಸ್ ಏನಿದೆ, ಈ ಮಾರ್ಬಲ್ಸ್ ಎಲ್ಲ ಆಗಿನ ಕಾಲದಲ್ಲೇ ಸಿಂಗಾಪುರಿಂದ ಇಂಪೋರ್ಟೆಡ್ ಮಾಡ್ಕೊಂಡಿರೋವಂಥ ಮಾರ್ಬಲ್ಸ್ಗಳು. ಅಂದರೆ ಈಗ ನೋಡ್ಬೋದು, ಯಾವ ಹೈಟೆಕ್ಗಿಂತ ಏನು ಕಮ್ಮಿ ಇಲ್ಲ ಗುರು ಇದು. ಅಂದರೆ ಏನಪ್ಪ ಇವನು ಇಲ್ಲೆಲ್ಲ ಕರ್ಕೊಂಬಂದು ಈ ಬಾತ್ರೂಮ್ನೆಲ್ಲ ತೋರಿಸ್ತಾವನೆ ಅಂತ ದಯವಿಟ್ಟು ಯಾರೂ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಅಷ್ಟು ಆಗಿನ ಕಾಲದಲ್ಲಿ ಇಂಪೋರ್ಟೆಡ್ ಮಾಡ್ಕೊಂಡು ಇದನ್ನು ಅಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಇದೆಯಲ್ಲ, ಅದಕ್ಕೊಂದಕ್ಕೋಸ್ಕರ ಮಾತ್ರ ನಾನು ತೋರಿಸ್ತೀನಿ. ಮೇಲ್ಗಡೆ ನೋಡಿ, ಮೇಲ್ಗಡೆ ಎಲ್ಲ ಫುಲ್ಲು ಕಟ್ಟಿಗೆ ಥರ, ಆ ಕಟ್ಟಿಗೆ ಕೋಲ್ಗಳನ್ನ ಇಟ್ಟು ಅದ್ರ ಮೇಲೆ ಹಂಚು. ಸೊ ಡಬಲ್ ಪ್ರೊಟೆಕ್ಷನ್. ಹಾಗೆಯೇ ಎಷ್ಟೇ ಬಿಸಿಲು ಬಂದ್ರೂ ಆ ತಾಪಮಾನ ಏನಿದೆ, ಆ ತಾಪಮಾನ ಇಲ್ಲಿಗೆ ಬರೋದಿಲ್ಲ. ಅಂದರೆ ಇಲ್ಲಿ ಎಷ್ಟು ತಣ್ಣಗಿದೆ ಅಂತಂದರೆ ಅಷ್ಟು ಫುಲ್ಲು ತಣ್ಣಗಿದೆ. ಯಾಕೆಂದರೆ ಕೆಳಗಡೆ ಮಾರ್ಬಲ್ಸ್ ಇದೆ, ಮೇಲ್ಗಡೆ ಕೆಂಪು ಹಂಚಿದೆ. ಸೊ ಇದರಿಂದ ಯಾವುದೇ ಥರ ನಮಗೆ ಸೆಕೆ ಕೂಡ ಆಗೋದಿಲ್ಲ. ಸೊ ಆವಾಗ ಕೆ ಎಸ್ ನಾಗರತ್ನಂ ಅವರು ಯೂಸ್ ಮಾಡ್ತಿದ್ದಂಥ ಬಾತ್ರೂಮು ಇದೇನೆ. ಸೊ ಇಲ್ಲಿ ಮಾಮೂಲಿ ಒಳಗಡೆ ಸೆಕೆಂಡ್ರಿ ಹೋಗೋದಕ್ಕೆ ಆ ಪೋರ್ಷನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಅದೇನು ತೋರಿಸೋದೇನು ಬೇಡ ಅಂದ್ಕೊತೀನಿ. ಸೊ ಈ ಪೋರ್ಷನ್ ಮಾತ್ರ ನೋಡ್ಕೊಳ್ಳಿ. ಇದು ಆವಾಗ ಕೆ ಎಸ್ ನಾಗರತ್ನಂ ಅವರು ಯೂಸ್ ಮಾಡ್ತಿದ್ದಂಥ ಬಾತ್ರೂಮ್. ನಮಸ್ಕಾರ. ಹೇಳೋ ಸರ್. ಹಾಂ, ಮಾತಾಡೋ ಸರ್. ಸ್ಟಾರ್ಟ್ ಮಾಡಿ. ನಮಸ್ಕಾರ. ಹಿಂದಿಂದು ಮಾತಾಡ್ಬೇಕಾ ಸರ್? ಹಾಂ, ಅವರಿಂದ 3 ತಲೆಯಿಂದ ಅವರೆಲ್ಲ ಅವ್ರ ತಗೊಂಡಿದ್ದು ಮಾತಾಡಿ. ಹೇಳಿ ಏನೇನು ಗೊತ್ತು? ಸುಬ್ಬಣ್ಣವ್ರ ತಂದೆ ಚನ್ನಬಸಪ್ಪನವರು, ಚನ್ನಬಸಪ್ಪನವ್ರ ತಂದೆ ಸಿದ್ಲಿಂಗಪ್ಪನವ್ರ ಮಗ ಸುಬ್ಬಣ್ಣ. ಇವರು ಚನ್ನಬಸಪ್ಪನವ್ರ ಮಗ ಸುಬ್ಬಣ್ಣವ್ರ ಹೆಂಡತಿ ನಾಗರತ್ನಮ್ಮನವರು. ಇವರು ಸಹ ನಮ್ಮೂರಿಗೆ ಚಲುವರಾಯ ಸ್ವಾಮಿ ದೇವಸ್ಥಾನ, ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಸಿದ್ಧಾಮ ದೇವಸ್ಥಾನ, ಇವು 3 ದೇವಸ್ಥಾನಕ್ಕೆ ಸಹ ದಾನಿಗಳು ಅಂತ 24 ಎಕರೆ ಜಮೀನು ಬಿಟ್ಟಿದ್ದಾರೆ. ಆ ಜಮೀನು ನೋಡ್ಕೊಂಡು ಅವರು ಪೂಜೆನ ಯಾವಾಗಲೂ ಪೂಜೆ ನಡೆಸ್ಕೊಂಡು ಹೋಯ್ತಾವ್ರೆ. ಇವರು ಐಸ್ ಮುಕ್ಕೊಟ್ಟಾರೆ, ದಾನಿಗಳು ಇದು ಮಾಡ್ಯಾರೆ, ಇಸ್ಕೂಲ್ ಕಟ್ಸಾರೆ, ಇನ್ನೂ ಏನೇನೋ ದಾನಿಗಳು ಮಾಡ್ಯಾರೆ. ನಿಮಗೆ ಎಷ್ಟು ವರ್ಷ ಆತದ? ಏನು ಸರ್? ನಿಮಗೆ ಎಷ್ಟು ವರ್ಷ?
ನನಗೆ 74 ವರ್ಷ ಸರ್. 74 ವರ್ಷ. ಸರಿ, ಆವಾಗ ನೀವು ಏನು ಮಾಡ್ತಿದ್ರಿ ಅಂದರೆ ನಿಮ್ಮ ಕಸಬು? ನಾವೇನು ಮಾಡ್ತಿದ್ವಿ ಸರ್, ನಾವು ರೈತರು ಮರಿ ಕುರಿ ಹೊಡೆಯೋದು ಆರಂಭ ಮಾಡೋದು. ನಾವು ಸಾಮಾನ್ಯ ಒಂದು 20 ವರ್ಷದಿಂದ ಈ ಮನೇಲಿ ಅಮ್ಮವ್ರ ತೊಗೊಂಡಿದ್ದ ಈ ಮನೆ ವ್ಯವಹಾರನ ನೋಡ್ಕೊಂಡು ಹೋಗ್ತಾವೆ ಇದ್ದತ್ತಲ್ಲಿ ಪಾಪ ನೋಡ್ಕೊಂಡು ಹೋಗ್ತಾ ಇದ್ದೀರಾ. ಅಮ್ಮವ್ರು ಇದ್ದಾಗ ಯಾವ ಥರ ಇತ್ತು ಮನೆ? ಎಲ್ಲೇ ಅಮ್ಮವ್ರು ಇದ್ದಾಗ ಮನೆ ಯಾವ ಥರ ಇತ್ತು? ಅಮ್ಮೋರಿದ್ದಾಗ ಎಲ್ಲ ಇಡೀ ಜನ ಎಲ್ಲ ಬಂದು ಮುಳಿಕತ್ತಿತ್ತು. ಅಮ್ಮೋರಿರ ಗಂಟ ಬಂದು ಏನು ಬೇಕು ಕೇಳ್ತಿದ್ರು, ಹೋಯ್ತಿದ್ರು. ಎಣ್ಣೆವ್ರಿಗೆ ಎಣ್ಣೆ, ಬೆಣ್ಣೆವ್ರು ಬೆಣ್ಣೆ, ಊಟದವ್ರಿಗೆ ಊಟ, ತಿಂಡಿ ತರ್ರಿ ಎಲ್ಲನೂ ಕೊಡ್ತಿರು. ಆಗ ಹೂವು ಕಟ್ಟಿ ಜನ ಕೊಡ್ತಿರು. ಅದಕ್ಕೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೊಡ್ತಿರು ಜನಕ್ಕೆ. ಅವರು ಕೊಡ್ತಿರಂತ ಗೊತ್ತು, ಕೊಡ್ತಿರಂತಕ್ಕಪ್ಪ. ಎಲ್ಲನೂ ದಾನ ಧರ್ಮ ಚೆನ್ನಾಗಿ ಮಾಡ್ತಿರಂತ. ಅವ್ರಿಗೆ ಒಬ್ಬ ಮಗ ಇವ್ರು ಸೋತಪಟ್ಟರು. ದೇಶ ಎಲ್ಲ ಕೊಂಡಾಡ್ತಿತ್ತು ಇವ್ರು. ಅದು ಎಲ್ಲಿಗೆ ಛತ್ರದ ಅದು ಎಲ್ಲೇ ಒಂದು ಮೇಟಂಗಿತ್ತು, ಹೂವಿನ ಹಾರ, ಮಲ್ಲಿಗೆ ಹೂವಿನ ಫೋಟ ಮಾಡಿದ್ರಂತ. ಫೋಟ ಮಾಡಿ ತಗೊಂಡವ್ರು ಇವರು. ಇವ್ರು ಕುಣಿಸ್ಬೇಕು ಇದ್ರ ಮೇಲೆ ಅಂತ, ಕುರ್ಚಿ ಮೇಲೆ ಮಲ್ಲಿಗೆ ಹೂವಿನ ಕುರ್ಚಿ ಮೇಲೆ ಕುಣಿಸ್ಬೇಕು ಅಂತಲತ್ತ ಇವರು ಕೂತ್ಕೊಂಡಿಲ್ಲ. ತಗೊಂಡೋಗಿದ್ರಲ್ಲ ಜೋಬ್ಗ ನಮ್ಮ ಫೋಟ, ಬಸವಣ್ಣವ್ರ ಫೋಟ ಅದು ಮುಡ್ಬಿಟ್ರು ಅಂತ. ಆ ಫೋಟ ತಗೊಂಡು ಮುಡ್ಬಿಟ್ರು. ಈಗ ಇವ್ರು ಎಲ್ಲ ಜನ ಎಲ್ಲ ಇವ್ರು ಕುಣಿಸ್ಬೇಕು, ಎಷ್ಟು ವ್ಯಕ್ತಿ ಇವ್ರು ಕುಣಿಸ್ಬೇಕು ಮಲ್ಲಿಗೆ ಹೂವಿನ ಆಧಾರ ಕುರ್ಚಿ ಮೇಲೆ ಅಂತ ಕೂತ್ಕೊಂಡಿದ್ದೆ ಇವರು. ಆ ಫೋಟೋ ತಗೊಂಡೋದ್ರಲ್ಲಪ್ಪ ಅದು ಮುಡ್ಬಿಟ್ರು ಅಂತ ಅಲ್ಲ ಕುರ್ಚಿ ಮೇಲೆ ಅಂತ ವ್ಯಕ್ತಿ ಇವರು. ದೇವರು ಇರ್ಬಿಡ್ಲಿಲ್ಲ. ಸುಬ್ಬಣ್ಣವರು ಮತ್ತು ನಾಗರತ್ನಮ್ಮವರು ಇರಬೇಕಾದ್ರೆ ನಿಮ್ಮ ಊರಿನ ಆವಾಗ ರಾಜಕೀಯವ್ರದರೆಲ್ಲ ಬರ್ತಿದ್ರಂತೆ, ಹೋಗ್ತಿದ್ರಂತೆ, ತುಂಬ ಜನಗಳೆಲ್ಲ ಬರ್ತಿದ್ರಂತೆ. ಊರು ಊಟ ಪಾಠ ತಿಂಡಿ ತೀರ್ಥ ಎಲ್ಲ ಮಾಡ್ಕೊಡ್ತಿದ್ರಲ್ಲ. ಕಾರ್ ಮೇಲೆ ಕರ್ಕೊಂಡು ಜನ ಜಗಮ್ ಜಾತ್ರೆ ಜನ ಬರ್ತಿದ್ರು. ಇವ್ರು ಸತ್ತೋದ್ಮೇಲೆ ಇವರು ಬಂತು ರಾಜಕೀಯ. ಸತ್ತೋದ್ಮೇಲೆ ಎಲ್ಲಕ್ಕೂ ಬಂತು, ಕೊಂಡಾಡಿ ಕೆಂಡ ಮೇಲೆ ಮುಗಿಸಿದ್ರು ಇವರು. ಶಾಲೆ 6-7 ಸತ್ತು ಗೆದ್ರು. ಪುಡಮಿ ಗೆಲ್ಲಿಲ್ಲ ಸತ್ತೋಗ್ಬಿಟ್ರು. ನಮ್ಮೂರ್ಲಿ ಹಾಕದ ತಂದು ಹೊಲ ಅವರ, ನಮ್ಮೂರ್ಲಿ ಹಾಕದ ಮಣ ಕಟ್ಟಿ ಎಲ್ಲನೂ ಹಾಕದ ಹೊಲದಲ್ಲಿ ದಂಡಲ್ಲಿ ಎಲ್ಲ ಸರಿ. ಎಲ್ಲ ಮಕ್ಕ ಬರೀ ಇವರು ತಂಗ ಮಕ್ಕಳು ಸರಿ. ಇವ್ರು ತಂಗ ಮಕ್ಕ ಒಬ್ಬ ಮಗ ಇವರು. ಸಾಕಾರೊಬ್ಬರು ಅವ್ರ ತಂಗಿ ಒಬ್ಬ. ಅವ್ರು 7 ಜನ ಗಂಡು ಮಕ್ಕ ಎಲ್ಲನೂ ಚೆನ್ನಾಗಿ ನೋಡ್ಕೊಂಡ್ರು. ಅದಿಂತಾನೆ ಎಷ್ಟು ಮಣ ಹಾಕಿದ್ರು, ಈ ಮಣ ಹಾಕಿದ್ರು. ಈಗ ಇಂಥ ಮನೆ ಹೌದು. ಈಗ ಮಾಗಡಿ ಅಂತಲ್ಲ, ಮಾಗಡಿಗಿಂತ ಈ ಹಾಕಿದ್ರು ಈ ಮಣ ಕೊನೆಗೆ ನೋಡಿ ಯಾವ ಥರ ಇದ್ದರು, ಯಾವ ಕಂಬ ಇದ್ದರು, ಯಾವ ಅಂಕಣ ಇದ್ದರು, ಎಷ್ಟು ಅಂಕಣ ಎಲ್ಲ ಕಂಬ ಮಾಡ್ಬೇಕು ನೋಡಿ. ಈಗ ಮನೆ ಹೆಂಗಿದ್ರು ಎಲ್ಲರೂ ಚೆನ್ನಾಗಿ ಮಾಡೋರು. ಈ ಮಳ್ಳ ನಮ್ಮ ಮಟ್ಟೆ ಮುಂದೆ ಮಳ್ಳದ ನಮ್ಮ ಅಂಕಡಿನ ಮೇಲೆ ಅಲ್ಲ ಮಳೆ ಸುಡಿಸಿ ಸೈಕಲ್ ಹೊಡ್ಸೋದು ಕಲ್ಲು ಇದೆ ಅವ್ರಿಗೆ. ಸೈಕಲ್ ಹೊಡ್ಸೋದು ಬಿದ್ರು ಮಳೆ ಮೇಲೆ ಬೀಳಲಿ ಅಂತ ಅದನ್ನೆಲ್ಲ ಮಾಡಿದ್ರು. ಅಂದರೆ ಸೈಕಲ್ ಕಲಿಬೇಕಾದ್ರೆ ಬಿದ್ದರೆ ಏಟಾದ್ರೂ ಮಳೆ ಮೇಲೆ ಬೀಳಲಿ ಅಂತ ಅವಾಗೆಲ್ಲ ಸುರಿಸಿ ಮಳೆ ಮೇಲೆ ಸೈಕಲ್ ಹೊಡ್ಸೋದು. ಹುಡುಗರ ದೊಡ್ಡವರ ಕಲಿದವ್ರ ಅದೇನೊಂದೆಲ್ಲ ದಿಕ್ಕರು ಈಗ ಇಕ್ಕತ್ತಲ್ಲ ಅಂತ ದಿಕ್ಕತ್ತಿಲ್ಲಾಗ ಬರೀ ಲುಂಗಿ ಉಟ್ಕೊಂಡು ಕೆಲಸ ಮಾಡ್ತಿದ್ರು. ಲಾಗ್ಲಿಕ್ಕೆ ತಾಣ ಸರಿ ಇಲ್ಲ, ಇದು ಈ ಥರ ಹೊಲಿಸ್ಬೇಕು ಅಂತ ಹೊಲಿಸಿ ಗೋಣಿ ಚೀಲ ಜೂಲ್ ಬಟ್ಟದೆಲ್ಲ ಬಟ್ಟವಾದ ಬಟ್ಟ ಅದು ತಕ್ಕೊಂಬಂದು ಎಲ್ಲನೂ ಓಡಿಸಿ ಒಂದು ಟಿನ್ ಎಣ್ಣೆಲ್ಲ ಬಿಟ್ಟು ಬೇಗ ಗಂಟೆ ಅದು ಹುರ್ಗೈತಿತ್ತು. ಆ ಎಣ್ಣೆ 20-30 ಲೈಟು ಲಾಟಿನು ಈಗೆಲ್ಲ ಈ ಲೈಟ್ ಇಟ್ಟಿದ್ವಲ್ಲ ಲಾಟಿನ್ನು ಅಂತ ಒಂಥರ. ಆ ಲಾಟಿನ್ಲಾಗ ಎಲ್ಲನೂ ತಂದು ಉಪ್ಪಾರ ಮನೆಯವರು ಅವ್ರು ತಂದು ಎಲ್ಲನೂ ಒರೆಸಿ ಎಲ್ಲಕ್ಕೂ ಕಟ್ಟಿಬಿಟ್ಟು ಹೊಟ್ಟೋಗೋದು. ಬೆಳಗ್ಗೆ ಗಂಟೆ ಬೆಚ್ಚಿ ಪುನಃ ಒಂದು ತಿನ್ನೆಣ್ಣೆ ಪುನಃ ಇಷ್ಟು ಮಾಡ್ತಿರು. ಇವರು ಸುತ್ತೋದ್ರಲ್ಲ ಅಲ್ಲಿಗೆ ಹಾಕಿದ್ರಲ್ಲ ಸಮಾಧಿಗೆ ಚೆಂಬು ಬಿಟ್ಬಿಟ್ಟು ಬಂದರು ಒಳಗೆ. ಈ ಅಮ್ಮ ಸುತ್ತೋಗಿ ಅಲ್ಲಿಗೆ ತಗೊಂಡೋಗಿ ಹಾಕ್ತು, ಹಳ್ಳ ತೊಗೊಟ್ಟು ಆ ಚೆಂಬು ಸಿಕ್ತು ಅದೊಂದು. ಇವರು ಮೊದಲಾಗ ಹಾಕ್ತಾನೆ ಇವ್ರೆ ಸಾವುಕಾರ್ರೆ. ಈಗ ಸುತ್ತೋದ್ಮೇಲೆ ಅಲ್ಲಿಗೆ ತಗೊಂಡೋಗಿ ಹಾಕ್ತು. ಗೊತ್ತವ್ರಿಗೆ ತೋಡಿ ಹಾಕೋದು. ಚೆಂಬು ನೀರು ತುಂಬಿರ್ಗಿತ್ತಲ್ಲ ಗಲಾಟೆ ಜನ ಬೆಳಗಿನ ದಂಡ ಆಯ್ತು ಅಂತ ಹಾಕೋದು ಇವ್ರು. ಜನ ದಾರಿ ಬಿಡ್ರಿ ಕೊಡ್ರಿ ನೋಡಕ್ಕೆ ಬಿಡ್ರಿ ಅಷ್ಟು ಒದ್ಲಾಟದ ಮೇಲೆ ಹಾಕಿದ್ರು ಇವ್ರು. ಹಾಕಿದ್ಮೇಲೆ ಚೆಂಬು ಬಿಟ್ಬಿಟ್ಟು ಬಂದ್ಬಿಟ್ರು ಒಳಗೆ ಸಮಾಧಿ ಒಳಗೆ. ಈಗ ಪುನಃ ಹಾಕಿದ್ರಲ್ಲ ಇವ್ರು ಹಾಕಿದ್ಮೇಲೆ ಈಗ ಇವ್ರ ಸಮಾಧಿ ಸಿಕ್ತು, ಆ ಚೆಂಬು ಸಿಕ್ತಂತ ಅದೊಂದು. ಅಂದರೆ ಇವರು ಸಮಾಧಿಲಿ ಚೊಂಬನ ಬಿಟ್ಬಿಟ್ಟಿದ್ರ ಬಿಟ್ಟಿದ್ರು ಜನ ನೋಡೋಕ್ಕಾಗ್ರಿ ಅವಕಾಶ ಕೊಡ್ರಿ. ಅಷ್ಟೊತ್ತಾಯ್ತು ಬೆಳಗಿನ ದಂಡ ಎಲ್ಲ ತೂಕು ಸಿಪ್ಪು ಹಾಕಿ ಬಿಟ್ಬಿಟ್ಟಿದ್ರು. ಈಗ ಪುನಃ ಈ ಅಮ್ಮ ಸತ್ತೋದಾಗ ಅವ್ರ ಜಾಕೆ ಆಗ್ತು ಅಲ್ಲಿಗೆ ಸಮದೋಗಿತ್ತಲ್ಲ ಸಮಾಧಿ ಅಲ್ಲಿಗೆ ಆಗ್ತು. ಆಗ ಚೆಂಬು ಒಳಗಿತ್ತಂತೆ. ಚೆಂಬು ಒಳಗಡೆ ಇತ್ತು. ಆ ಚೆಂಬು ಒಳಗಡೆ ಇತ್ತಂತೆ. ಅದೇ ಗೊತ್ತಿಲ್ಲ ಅದೊಂದು. ಇಬ್ರು ಕೂಡ ಒಂದೇ ಜಾಗದಲ್ಲಿ ಇಂಥವ್ರು ಹುಟ್ಟೋಕ್ಕಾಗಲ್ಲಕ್ಕಪ್ಪ. ಇಂಥವ್ರು ಬಸವಣ್ಣವ್ರ ಕಡೆಗೆ ಇವ್ರು ಹುಟ್ಟೋರು ಅಂತ ಇರ್ತಿ ಇವ್ರು ಬೇಕಾದ್ರೆ ಹೇಳ್ತಿ ಬೇಕಾದ್ರೆ ಹುಟ್ಟೋಳ ಇವು ಹುಟ್ಟಾರು ಅಂತ ಮೂರ್ತಿ ಅಂತ ಮೂರ್ತಿ.
ತುಂಬ ಧನ್ಯವಾದಗಳು ಅಜ್ಜಿ. ಹಾಂ ನಿಮಗೆ ಇನ್ನೂ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಬಿಡಪ್ಪ ಇದಕ್ಕೆ ಇಲ್ಲ ಇಲ್ಲ ಸಾಕು ಇಷ್ಟು ಇನ್ನು ನಿಮ್ಗೆ ದೇವರು ಆರೋಗ್ಯ ಆಯಸ್ಸು ಅನ್ನೋದೆಲ್ಲ ಕೊಟ್ಟು ಸಾಕು ಹಂಗನ್ನಕ್ಕೆ ಹೋಗ್ಬೇಡಿ, ಕಡೆ ಸೋತವ್ರು ಸಾಕಪ್ಪ. ಎಲ್ಲ ಒಳ್ಳೇದಾಗುತ್ತೆ. ಇರ್ಲಿ ಮಕ್ಳು ಇರ್ಲಿ ಮರು ಇರ್ಲಿ ಯಾರು ಇರ್ಲಿ ಅತ್ತಾಗ ಹೊಲ್ತವ್ರು ಸಾಕು ಅಂತ ಅಷ್ಟೇ. ಎಲ್ಲ ಆಗದ ಮೊಮ್ಮಕ್ಕ ಮುಳ್ಮಕ್ಕ ಮರು ಹೊಸಗ ಎಲ್ಲ ಆಗದ. ಕೂತೀನಿ ಮತ್ತದ ಮೇಲೆ ಮಣ್ಗಿನಿ ಯಾರು ಇಲ್ಲ. ಆಯ್ತು, ನಿಮ್ಮಿಂದ ನನಗೆ ಇವತ್ತು ನೋಡಿ ಎಲ್ಲ ಇದ್ರ ಬಗ್ಗೆನೂ ನಾನು ತಿಳ್ಕೊಂಡಂಗಾಯ್ತು. ನಿಮಗೂ ಚಂದ ಬಿಡಪ್ಪ, ಯಾವ್ದ ನಮ್ಮ ಮಾತದೆಲ್ಲ ನಿಮಗೂ ಚಂದ ಬಿಡಿ ಹೋಗಿ. ತುಂಬ ಥ್ಯಾಂಕ್ಸ್. ಕಳ್ಕಳಿ ಇದಪ್ಪ ಕಳ್ಕಳಿಯಪ್ಪ. ಇವರು ಕಬ್ಬಳ್ಳಿ ಸಾವ್ಕಾರ್ ಸಿದ್ಲಿಂಗಪ್ಪ ಅಂತ, ಇವ್ರದ್ದು ಸ್ಕೂಲೆಲ್ಲ ಇದೆ ಇಲ್ಲಿ, ಇವ್ರು ದಾನ ಮಾಡಿರೋದು. ಅವಾಗ ಇದು 800 ಮೊದಲು ಸ್ಟಾರ್ಟಿಂಗ್ ಇಸ್ವಿಲ್ ತೆಗ್ದಿರೋದು ಇದು. ಇವ್ರ ಮಕ್ಕಳು ಇವರು ಚನ್ನಬಸಪ್ಪ, ಕಬ್ಬಳ್ಳಿ ಸಾವ್ಕಾರ್ ಚನ್ನಬಸಪ್ಪ ಅಂತ. ಇವರು ಮೈಸೂರಲ್ಲಿ ದಾಸಪ್ಪ ಸರ್ಕಲ್ ಹತ್ರ ಕಬ್ಬಳ್ಳಿ ಹಾಸ್ಟೆಲ್ ಅಂತ ಇದೆಯಲ್ಲ, ಅದು ಇವರೇ ದಾನ ಮಾಡಿರೋದು ಬಡವರಿಗೆ ಅಂತ. ಯಾರೇ ಮೈಸೂರಿಗೆ ಓದಕ್ಕೆ ಬರ್ತಾರೆ ಅವ್ರಿಗೆ ಕಡಿಮೆ ದುಡ್ಡಿನಲ್ಲಿ ಊಟ ವಸತಿ ಎಲ್ಲ ಇರುತ್ತದೆ. ಪ್ರತಿಯೊಂದೂ ಫ್ರೀ. ಮೆಟ್ರೋಪೋಲ್ ಪಕ್ಕದ್ದು ರಾಯಲ್ ಮೆಡ್ರಾಸ್ ಹೋಟ್ಲನ್ನ ಇವರು 800 ಇಸ್ವಿಲೇ 50-80 ಸಾವಿರ ಕೊಟ್ಟು ಈಸ್ಕೊಂಡು ಬಡವ್ರಿಗಂತ ಮಾಡಿದ್ದು. ಅಲ್ಲಿ ಬ್ರಿಟಿಷ್ ಅವರು ಮೆಟ್ರೋಪೋಲಲ್ಲಿ ಇರೋರಂತೆ. ಅವ್ರ ಪಕ್ಕದಲ್ಲಿ ನಮ್ಮ ಇಂಡಿಯನ್ಸ್ ಇರಲಿ ಅಂತ, ಬಡವರು ಸ್ಟೂಡೆಂಟ್ಸು ಹಿಂಗಿರಲಿ ಅಂತ, ಅವ್ರಿಗಿಂತ ಏನು ಕಮ್ಮಿ ಇರಬಾರ್ದು ಅಂತ ಮೆಟ್ರೋಪೋಲ್ ಪಕ್ಕದಲ್ಲಿ. ಇವಾಗ ಅದು ರಾಯಲ್ ಆರ್ಚಿಡ್ ಹೋಟ್ಲು ಅಂತ ತಗೊಂಡು ಕಬ್ಬಳ್ಳಿ ಸಾವ್ಕಾರ್ ಚನ್ನಬಸಪ್ಪ ವೀರಶೈವ ಆಶ್ರಮ ಅಂತ ಮಾಡಿದ್ರು ಅವರು. ಇದು ಯಾವ ಎಷ್ಟನೇ ಇಸ್ವಿಲಿ ಅದು ಆಗಿರೋದು? 880-860 ಇಸ್ವಿಲ್ ಮಾಡಿರೋದು ಅವರು. ಸರಿ, ಹಾಂ ಹಾಂ ಆಗಲಿ. ಆಮೇಲೆ ಮುಂದೆ ಇವ್ರಿಗೆ 2 ಮಕ್ಕಳು. ಯಾರಿಗೆ? ಇವರು ಸಾವ್ಕಾರ್ ಕಬ್ಬಳ್ಳಿ ಸಾವ್ಕಾರ್ ಚನ್ನಬಸಪ್ಪ ಅವರಿಗೆ ಮಲ್ಲಮ್ಮ 2 ಮಕ್ಕಳು. ಇವರು ಧರ್ಮಪತ್ನಿ ಬಂದು ಇವರು ಮಲ್ಲಮ್ಮ ಅವರು. ಸರಿ, ಇವರು ಮಲ್ಲಮ್ಮ ಮತ್ತೆ ಚನ್ನಬಸಪ್ಪ ಸಾವ್ಕಾರ್ ಚನ್ನಬಸಪ್ಪ ಇದ್ದಾರಲ್ಲ, ಇವರಿಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು. 2 ಮಕ್ಕಳು. ಯಾರ್ಯಾರು? ಮೊದಲನೇವರಾಗಿ ಇವರು ಕಬ್ಬಳ್ಳಿ ಸಾವ್ಕಾರ್ ಸುಬ್ಬಣ್ಣ ಅಂತ, KC ಸುಬ್ಬಣ್ಣ ಅಂತ. ಇವರು ಮಾಜಿ ಜಿಲ್ಲಾ ಅಧ್ಯಕ್ಷರು. ಇವ್ರು ಬಂದು 1947 ಫ್ರೀಡಮ್ ಮುಂಚೆನೆ ಚಿಕ್ಕ ವಯಸ್ಸಲ್ಲೇ ತೀರೋದ್ರಿ ಇವರು. ಅಂದ್ರೆ ಸ್ವಾತಂತ್ರ್ಯ ಬಂದಿದ್ದ ಇಸ್ವಿಲೇ ಇವರು ತೀರೋಗಿದ್ದು. ಇವರು ಮೊದಲನೇ ಮಗ. 2ನೇ ಮಗಳು ಬಂದ್ಬಿಟ್ಟು ಇವರು ಸುಬ್ಬಮ್ಮ ಅಂತ. ಇವ್ರು ಬಂದು ಇವರು ಪಾಳ್ಯದ್ದು ಚನ್ನಬಸಪ್ಪ ಅಂತ. ಇವ್ರು ಪಾಳ್ಯದ್ದು ಶಿವನಂಜಪ್ಪ ಅಂತ. ಸರಿ, ಇವರು ಕೊಟ್ಟಿರೋದು. ಇವರು ಮೇಷ್ಟ್ರು. ಇವರು ಚೆನ್ನೈಯಲ್ಲಿ ಪಚ್ಚಯಪ್ಪ ಕಾಲೇಜು ಇಲ್ಲಿ ಇವರು ಮೇಷ್ಟ್ರು ಆ ಕಾಲದಲ್ಲಿ. ಅಂದರೆ 1940. ಇವಾಗ ನಿಮಗೆ ಕೊಳ್ಳೇಗಾಲದ್ದು ಪೋಸ್ಟ್ ಆಫೀಸ್ ಇದೆ ಅಲ್ವಾ, ಪೋಸ್ಟ್ ಆಫೀಸೇ ಇವ್ರ ಮನೆ. ಇವರು ಪೋಸ್ಟ್ ಆಫೀಸ್ ಕೊಟ್ಬಿಟ್ರು, ದಾನ ಮಾಡಿದ್ರು ಅಂತ ಕಾಲದಲ್ಲೇ. ದಾನ ಮಾಡಿ ಪೋಸ್ಟ್ ಆಫೀಸು, ಕೊಳ್ಳೇಗಾಲದ ಪೋಸ್ಟ್ ಆಫೀಸ್ ಇವ್ರ ಮನೆ. ಇವ್ರು ಒರಿಜಿನಲ್ ಬಂದು ಪಾಳ್ಯದವರು. ಸಿದ್ದಪ್ಪಾಜಿ ದೇವಸ್ಥಾನ ಚಿಕ್ಕಲ್ಲೂರು ಇದೆಯಲ್ಲ, ಅಲ್ಲಿ ಪಾಳ್ಯ ಅಂತ ಬರುತ್ತೆ. MMLs ಅದು ಇವ್ರನ್ನ ಅಲ್ಲಿ ಕೊಟ್ಟಿದ್ದು. ಏನಕ್ಕೆ ಅಂದರೆ ಅವಾಗ ಓದಿರೋರು ಇವರೊಬ್ಬರೇ ಅಂದ್ಬಿಟ್ಟು ಕೊಟ್ಟಿದ್ದು. ಇವ್ರಿಗೆ 5 ಜನ ಗಂಡ್ಮಕ್ಳು ಇವ್ರಿಗೆ. ಆಯಿತು. ಹಾಗೂ 3 ಜನ ಹೆಣ್ಮಕ್ಳು. ಓಕೆ. ಅದರಲ್ಲಿ ಯಾರ್ಯಾರು ಇವರ ಮಕ್ಕಳು ಫೋಟೋಸ್ ಏನಾರ? ಅವ್ರು 4 ಜನ ಮಕ್ಕಳು ಇವರೇ. ಇವ್ರು ಮೊದಲನೇವರು PC ಚನ್ನಬಸಪ್ಪ ಅಂತ. ಇವರು ಕೊಯಂಬತ್ತೂರಲ್ಲಿದ್ದರು, RS ಪಾಳ್ಯಂ ಅಂತ. ಇವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ರು? ಇವರು ಕೆಲಸ ಏನಿಲ್ಲ. ಇವ್ರುಗಳು ಅದೇ ಗುಂಡೂರಾವ್ CM ಅಂಬರೀಷ್ ಎಲ್ಲ ಇವರೆಲ್ಲ ಕೊಯಂಬತ್ತೂರು ಇವ್ರ ಮನೆಗೆ ಹೋಗ್ತಾಯಿದ್ರು ಅವಾಗ. ಈ ಕಡೆ ಇವರು ಸದಾಶಿವಮೂರ್ತಿ. ಇವ್ರು ಬಂದು ತಹಸೀಲ್ದಾರ್ ಆಗಿದ್ರು. ಯಾವ ಊರಲ್ಲಿ? ಇಲ್ಲೇ ಗುಂಡ್ಲುಪೇಟೆಯಲ್ಲಿ ತಹಸೀಲ್ದಾರ್ ಆಗಿದ್ರು. ಸರಿ, ಆಯಿತು. ಇವರು 3ನೇವರು ಬಂದ್ಬಿಟ್ಟು ಶಿವಸ್ವಾಮಿ ಅಂತ. ಅವ್ರು ಬೆಂಗಳೂರಲ್ಲಿದ್ದಾರೆ. ಅವರು ಫಿಸಿಕೇಷನ್ ಡೈರೆಕ್ಟರು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ. ಅವರು 2002 ತನಕ ಯೂನಿವರ್ಸಿಟಿ ಡೈರೆಕ್ಟರು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ, ಇಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರು. ಈಗ ಅವರೊಬ್ಬರೇ ಇರೋದು? 5 ಜನ ಗಂಡು ಮಕ್ಕಳಲ್ಲಿ ಅವರೊಬ್ಬರೇ ಇರೋದು. ಸರಿ, ಇವರು ನೆಕ್ಸ್ಟ್ ಇವರು PS ನಂಜಪ್ಪ ಅಂತ. ಇವ್ರು ಬಂದ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ರು. ನೆಕ್ಸ್ಟ್ ಇವರು PS ನಾಗರಾಜು ಅಂತ ಕೊನೆಯವರು. ಇವರು ಮಾಜಿ ZP ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ. ಇದೇ ಗುಂಡ್ಲುಪೇಟೆ ಕಬ್ಬಳ್ಳಿ ಇದು ಮಾಡಿದ್ದು. ಇವರು ಸುಬ್ಬಣ್ಣ ಅವ್ರ ಹೆಂಡತಿ ನಾಗರತ್ನಮ್ಮನವರು, ಮಾಜಿ ಹೆಲ್ತ್ ಮಿನಿಸ್ಟರು, ಮೊದಲನೇ ಲೇಡಿ ಸ್ಪೀಕರ್ ಇವರು. ಹಾಗೂ 7 ಟೈಮ್ ಗುಂಡ್ಲುಪೇಟೆ MLA. ಅಲ್ಲಿ ಬನ್ನಿ 1 ನಿಮಿಷ. ಇವರು ನಂಜಪ್ಪ ಇದ್ದಾರಲ್ಲ, ಇವರ ಹೆಂಡತಿ ಬಂದು ಜಯದೇವಿ ಅಂತ. ಅವ್ರು ಬಂದು ಫಸ್ಟು ಲೇಡಿ ಫೋರೆನ್ಸಿಕ್ ಲಾಯರ್ ಇಡೀ ಇಂಡಿಯಾಗೆ. ಅವರು ಬೆಂಗಳೂರು ಜುಗ್ನಳ್ಳಿ ಅಂತ ಏರಿಯಾ ಇದೆ ರಾಜಾಜಿನಗರಲ್ಲಿ, ಆ ಏರಿಯಾದವರು. ಅವರು ಫಸ್ಟ್ ಲೇಡಿ ಫೋರೆನ್ಸಿಕ್ ಅಂದರೆ ಫಿಂಗರ್ ಪ್ರಿಂಟ್ ಲಾಯರು. ಇವರು ಧರ್ಮಪತ್ನಿ ನಂಜಪ್ಪ ಅವರ ಧರ್ಮಪತ್ನಿ ಬಂದು ಮೊದಲನೇ ಫೋರೆನ್ಸಿಕ್
ಲಾಯರ್ ಇಡೀ ಇಂಡಿಯಾ. ಇಡೀ ಇಂಡಿಯಾಕಿನೇ. ಸರಿ, ಜಯದೇವಿ ಲೇಡಿ ಫೋರೆನ್ಸಿಕ್ ಲಾಯರ್. ಆಂಟಿ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ. ರತ್ನಮ್ಮ. ನೀವು ಎಷ್ಟು ವರ್ಷದಿಂದ ಈ ಮನೇಲಿ ಇದ್ದೀರಾ? 30 ವರ್ಷದಿಂದ ಇದ್ದೀನಿ. 30 ವರ್ಷದಿಂದ ಇಲ್ಲೇ ಇದ್ದೀರಾ. ಸರಿ, ನೀವು ಅವಾಗ ಹಾಗಾದ್ರೆ ನೀವು ನಾಗರತ್ನಮ್ಮ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ದೀರಾ? ಗೊತ್ತು, ನಾವು ಎಲ್ಲ ಇದು ಮಾಡ್ತಿದ್ವು, ನೀರೆಲ್ಲ ಕೊಡ್ತಿದ್ವು ಅವ್ರಿಗೆ, ಬಂದು ಇಲ್ಲಿ ಆಟ ಆಡ್ತಿದ್ವು ಎಲ್ಲವೇ. ಆಗ ನಾಗರತ್ನಮ್ಮ ಅವರು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಕ್ಕೆ ಭಯ, ಒಂಥರ ಎಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಹೆಣ್ಮಕ್ಳನ್ನ ಮನೆಯವರು ಕಳ್ಸೋದಕ್ಕೂ ನೋಡಕ್ ಬಂದ್ರೆ ಅವ್ರನ್ನ ನಾವು ಕಾಯ್ಕೊಂಡು ನೋಡ್ತೀವಿ. ಈಗ ಹೊರಗಡೆ ಕಳ್ಸೋದಕ್ಕೂ ಒಂದು, ಈಗ ಮನೇಲಿ ಆದ್ರೆ ಹೆಣ್ಮಗು ಹುಟ್ಟಿದ್ರೆ ಆ ಹೆಣ್ಮಗುನ ನಾವು ಮನೆಯಿಂದ ಈಚೆ ಕಡೆ ಕಳ್ಸೋದಕ್ಕೂ ಭಯ. ಅಂತ ಕಾಲದಲ್ಲಿ ನಾಗರತ್ನಮ್ಮ ಅವರು ಹೊರಗಡೆ ಅಷ್ಟು ಧೈರ್ಯವಾಗೆಲ್ಲ ತಿರುಗಾಡ್ತಿದ್ರಂತೆ, ಟೆನ್ನಿಸ್ ಎಲ್ಲ ಆಡ್ತಿದ್ರಂತೆ, ಆಟಗಳೆಲ್ಲ ಆಡ್ತಿದ್ರಂತೆ, ಸೈಕಲ್ ಎಲ್ಲ ತುಣಿತಾ ಇದ್ರಂತೆ. ಅದ್ರ ಬಗ್ಗೆ ಇಲ್ಲೆಲ್ಲ ಬಂದು ಕೂತ್ಕೊತಿದ್ರು ಅಂತ ಕಲ್ಲಿ. ನಾವು ನೋಡಕ್ ಬರ್ತಿದ್ವಿ ಅವ್ರನ್ನ. ಅವ್ರು ನೋಡಕ್ಕೆ ನಮ್ಗ ಆಸೆ, ಕೆಂಪಿದಾರೆಲ್ಲ ಚೆನ್ನಾಗಿದಾರೆ ಇವರು ದಪ್ಪಕ್ಕ ಅಂತ. ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಕ ಆಸೆಗೂ ಬರ್ತಿದ್ವು. ಅವ್ರ ಕಂಡ್ರೆ ಗೌರವ ಆಯ್ತು ನಮ್ಗೆಲ್ಲ, ಎಲ್ಲರಿಗೂ. ಅವಾಗ ನೀವು ನೋಡ್ತಿರ್ಬೇಕಾದ್ರೆ ಅವ್ರಿಗಿನ್ನೂ MLA ಆಗಿರ್ಲಿಲ್ಲ? MLA ಆಗಿತ್ತು ಅವ್ರು ಆಲ್ರೆಡಿ MLA ಆಗಿದ್ರ? ಅವಾಗ ಅವರು ಮನೆಯಲ್ಲಿ ಅಂದ್ರೆ ಡೈಲಿ ಅವರು ಯಾವ ತರ ವಿಧಿವಿಧಾನಗಳು, ಯಾವ ತರ? ಒಂದ್ಸರಿ ಬರ್ತಿದ್ರು, ಬಂದು ಒಂದು ದಿನ ಇರ್ತಿದ್ರು. ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಅವರೇ ಬಂದು ಎಲ್ಲರನ್ನು ಕರೆಸ್ಬಿಟ್ಟು ಇಲ್ಲೇ ಅವ್ರಿಗೆ ನಾವು ಆಯ್ತು ಕಣವ, ನಾವು ನಮಸ್ಕಾರ, ನಮ್ಮ ಊರವರು, ನೀವು ಬರಾಗಿಲ್ಲ ಎಲ್ಗೂ, ನಾವು ನಿಮ್ಮ ಮನೆ ನಿಮ್ಗೆ ಹಾಕೋದು ಊಟ ಅಂತ ಗೆಲ್ಲಿಸ್ತಿದ್ರು. ಅವಾಗ ಅವ್ರ ಮನೆಗೆ ಬಂದಾಗ ಅಂದ್ರೆ ಅವ್ರು ಒಂದಿನ 2 ದಿನ ಇರ್ತಿದ್ರು ಅಂತ ಹೇಳ್ತಿದ್ರಲ್ಲ, ಅವಾಗ ಅವರ ಡೈಲಿ ವಿಧಾನಗಳು ಹೇಗಿತ್ತು? ಅಂದ್ರೆ ಬೆಳಿಗ್ಗೆ ಎದ್ದು ಏನ್ ಮಾಡ್ತಾ ಇದ್ರು? ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಿದ್ರು, ತಿಂಡಿ ತಂದು ಕೊಡೋರು ಆಳ್ಗಳಿದ್ರು. ಆಮ್ಯಾಕ ಅವ್ರು ನೋಡ್ಕೊಳಕ ಮಣಿ ಕತ್ತಿದ್ರು ಕಾಯ್ಕೊಂಡು, ಈಚೆ ಕಡೆ ಮಣಿ ಕತ್ತಿದ್ರು ಕಾಯ್ಕೊಂಡು. ಅವಾಗ ಅವರು ನಾಗರತ್ನಮ್ಮ ಅವರು ಬಂದ್ರೆ ಇಡೀ ಮನೆ ತುಂಬಾ ಪೊಲೀಸ್ಗಳಿದ್ರಂತೆ, ಅವ್ರನ್ನ ಕಾಯೋದಕ್ಕೆ ಬರ್ತಿದ್ರು. ಆಮ್ಯಾಕ ಮನೆ ಪೊಲೀಸ್ನವರು ಇದನ್ನು ಕೊಟ್ಟಿದ್ರು, ಎರಡು ಲೀಸ್ಟ್ ಹಾಕಿ ಮನೆ ನಾಗರತ್ನಮ್ಮನವ್ರ ಮನೆ ಮಿನಿಸ್ಟ್ರಿ ಅವ್ರದ್ದು ಅಂದ್ಬಿಟ್ಟು ಇಲ್ಲಿ ಗೋಡೆಗೆ ಹಾಕಿದ್ರು, ಕೊಟ್ಟಿದ್ರು. ಇವು ತೀರ್ಕೊಂಡ್ಮೇಲೆ ತಕ್ಬಿಟ್ರು, 1 ವರ್ಷ ಆದ್ಮೇಲೆ ತಕ್ಕೊಬಿಟ್ರು. ನಮ್ಮ ಸಾವುಕಾರ ಸುಬ್ಬಣ್ಣವ್ರು ತೀರೋದ್ಮೇಲೆ ಎಲ್ಲ ಜವಾಬ್ದಾರಿಗಳನ್ನ ಇವರು ಇದ್ ಮಾಡ್ಕೊಂಡು ಬಂದ್ರಂತೆ. ಅಂತ ಕಷ್ಟದ ಟೈಮಲ್ಲಿ ನಮ್ಮ ನಾಗರತ್ನಮ್ಮ ಅವರು ಹೇಗೆ ನಿಭಾಯಿಸ್ಕೊಂಡು ಹೋದ್ರು ಅದೆಲ್ಲ? ಅವರೆಲ್ಲ ಇದು ಮಾಡ್ಕೊಂಡ್ರು, ಗೊತ್ತಲ್ವ ಅವ್ರ ರಾಜಕೀಯ ವಿಷಯ ಎಲ್ಲಾನು ಮಾಡ್ಕೊಂಡ್ರು. ಚೆನ್ನಾಗಿ ಜಾಸ್ತಿ ನೋಡ್ಕೊತಿದ್ರು ಅವ್ರನ್ನ. ನಮ್ಮ ಸಾವುಕಾರ ಇರ್ತಿ ಅನ್ಕೊಂಡು ಇವರೇ ಎಲ್ಲ ಮನೆಗೂ ಸಾವುಕಾರರು, ನಮ್ಮ ಇಡೀ ಕಬ್ಬಳ್ಳಿಗೆ ಸಾವುಕಾರರು ಅವರು, ಸುಬ್ಬಣ್ಣ ಅವರು. ಆ ಸುಬ್ಬಣ್ಣ ಅವರ ಧರ್ಮಪತ್ನಿ ನಾಗರತ್ನ ಆಗಿರೋದಕ್ಕೆ ಅವ್ರಿಗಿನ್ನ ಸ್ವಲ್ಪ ಜನಗಳು ಪ್ರೀತಿ ವಿಶ್ವಾಸ, ಸಾವುಕಾರ ಹೆಂಡತಿ, ನಮ್ಮ ಸಾವುಕಾರ ಹೆಂಡತಿ ಅಂತಿದ್ರು. ಅವಾಗ ಆಗಿನ ಕಾಲದಲ್ಲಿ ಏನ್ ತಿಂತಿದ್ರು? ಅವ್ರೇನೋ ಮುಸ್ಕಿನ ಜೋಳದ ಮುದ್ದೆ, ಇಲ್ಲಿ ಹುಳಿ ಸಾಂಬಾರು, ಹುಳಿ ಕಾಳು, ಜೋಳದ ಮುದ್ದೆ, ರಾಗಿ ಮುದ್ದೆ, 50 ಸೀಟು 60 ಸೀಟ್ ಊಟ ಮಾಡ್ತಿದ್ರು ಡೈಲಿ. 50-60 ಜನ ಇಲ್ಲಿ ಮಾಡ್ತಿದ್ರು ಊಟನಲ್ಲಿ. ಅಂದ್ರೆ ಯಾರು ಬಂದ್ರು ಈ ಮನೆಯಲ್ಲಿ ಊಟ, ಯಾರು ಬಂದ್ರು ಊಟ, ಬಡವರಾಗಿರ್ಬೋದು ಸಾವುಕಾರ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಎಲ್ಲರೂ ಮಾಡ್ತಿದ್ರು. ಮಿನಿಸ್ಟರ್ಗಳು ಬರ್ತಿದ್ರು, MLAಗಳು ಬರ್ತಿದ್ರು. ನಾನು ಈ ಮನೆಯ 5ನೇ ರೂಮಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಕೂಡ ಆಗಿನೇ ಈಗ ಏನಿದೆ, ನಾನು ಈಗ ಮಿರರಿಗೆ ತೋರಿಸ್ದೆ, ಡೆಡ್ ಆಪೋಸಿಟಲ್ಲಿ ಐತಪ್ಪ ಈ ಮಿರರ್ ಏನು ಡೆಡ್ ಆಪೋಸಿಟಲ್ಲಿ ಐತೆ ಈ ಮಿರರು ಅಂದರೆ. ಹಾಗೆಯೇ ಈ ರೂಮು ಕೂಡ ಡೆಡ್ ಆಪೋಸಿಟು. ಈಗ ನಾನು ಆ ರೂಮ್ನಿಗೆ ಏನು ತೋರಿಸ್ಕೊಂಬಂದೆ ನಿಮಗೆ, ಆ ರೂಮಿನ ಡೆಡ್ ಆಪೋಸಿಟಲ್ಲೇ ಈ ರೂಮ್ ಕೂಡ ಇರೋದು. ಎಲ್ಲ ಡೆಡ್ ಆಪೋಸಿಟು ಅಂದರೆ ಏನು ಗೊತ್ತಿಲ್ಲ, ಎಲ್ಲ ಪ್ಯಾರಲಲ್ ಇದೆ. ಸೊ 5ನೇ ರೂಮ್ನ ನಾವು ನೋಡ್ತಾ ಇದ್ದೀವಿ. ಸೊ ಮಾಹಿತಿಯ ಪ್ರಕಾರ ಇದು ಕೂಡ ಅವರು ತಮ್ಮ ರಾಗಿ ಆಗಿರ್ಬೋದು, ಹಾಗೆ ತಮ್ಮ ಐಟಮ್ಗಳನ್ನ ಇಡೋದಕ್ಕೆ ಸ್ಟೋರ್ ರೂಮ್ ಆಗಿ ಮಾಡ್ಕೊಂಡಿದ್ರಂತೆ. ಸೊ ಇವಾಗ ರಾಗಿ ಬೆಳೆಯೋದಕ್ಕೆ ಅದು ಬೇರೆ ಕಡೆ ಜಾಗ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಸದ್ಯಕ್ಕೆ ಮನೆಗೆ ಯಾರಾದರೂ ನಮ್ಮ ಸಂಬಂಧಿಕರು ಆಗಿರ್ಬೋದು, ನೆಂಟರು ಆಗಿರ್ಬೋದು, ಅವ್ರು ಬಂದರೆ ಉಳ್ಕೊಳ್ಳೋಕ್ಕೆ ಜಾಗ ಬೇಕು ಅಂತ. ಸೊ ಅದನ್ನೆಲ್ಲ ನಾವು ತೆಗೆದು ಇವಾಗ ಅಚ್ಚುಕಟ್ಟಾಗಿ ಕ್ಲೀನಾಗಿ ರೂಮ್ಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಇದು ಬಂದು 5ನೇ ರೂಮ್. ಸೊ ವರಾಂಡ ನೋಡ್ದೋ, ರೂಮ್ಗಳನ್ನ ನೋಡ್ದೋ. ಸೊ ಇದು ಬಿಟ್ಟು ನೆಕ್ಸ್ಟು ಇನ್ನೂ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿಗೂ ಕೂಡ ಹೋಗೋಣ, ಅಲ್ಲೂ ಕೂಡ ನೋಡೋಣ ಬನ್ನಿ.
ಸೊ ಇದು ಬಂದು ಇನ್ನೊಂದು ಪೋರ್ಷನ್, ಅಂದರೆ ಬೇರೆ ಸಪ್ರೇಟ್ ಇದೇನು ಸಪ್ರೇಟಾಗಿ ಏನು ಮಾಡಿದ್ದಿಲ್ಲ, ಬಟ್ ಇದೇನಿದೆ ಇದ್ರ ಪಕ್ಕದಲ್ಲಿ ಜಾಯಿಂಟಿ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಗುರು, ನೋಡಿ ಗೋಡೆ ಅಗಲ, ಯಪ್ಪ ಇಷ್ಟು ಅಗಲ ಇದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ ಅಗಲ, ಇಷ್ಟಿಷ್ಟು ಅಗಲ ಗೋಡೆ. ಸೊ ಹಾಗೆ ಈ ಮನೆಯ 6ನೇ ರೂಮ್ 6 ಇದೆ ನೋಡಿ. ಇಲ್ಲೂ ಕೂಡ ಅವರು ಅವಾಗ ಚಿಕ್ಕ ರೂಮ್ಗಳನ್ನ ಮಾಡ್ಕೊಂಡಿದ್ರು. ಸೊ ನೆಕ್ಸ್ಟು ಬ್ರೋ ಏನು ನೋಡ್ತಾ ಇದ್ದೀವಿ, ಇದು ಫಸ್ಟು ಡೋರ್ ತೆಗೆದುಬಿಡ್ತೀನಿ, ಸ್ವಲ್ಪ ಬೆಳಕು ಕಾಣುತ್ತೆ ನ್ಯಾಚುರಲಾಗಿ. ಇದು ಕೂಡ ಅಂದರೆ ಈಚೆ ಕಡೆ ಹೋಗುತ್ತೆ ಬಾವಿ, ಮತ್ತು ಅಲ್ಲಿ ಹಸುಗಳು, ಮತ್ತು ಆಗಿನ ಕಾಲದಲ್ಲಿ ಎತ್ತುಗಳು, ಜೋಡೆತ್ತುಗಳು, ಈಗೇನು ಹಳ್ಳಿಕಾರ್ ಎತ್ತುಗಳು ಅಂತಾರಲ್ಲ, ಆಗ ಅಲ್ಲಿ ಆ ಜಾಗದಲ್ಲಿ ಏನು ಮಾಡ್ತಿದ್ರು, ಅಲ್ಲಿ ಅದಕ್ಕೊಂದು ಸಪ್ರೇಟ್ ಒಂದು ಸೆಕ್ಷನ್ನೇ ಮಾಡಿದ್ದಾರೆ. ಸೊ ಅಲ್ಲಿಗೂ ಕೂಡ ನೆಕ್ಸ್ಟ್ ಹೋಗೋಣ. ಅಲ್ಲಿಗೆ ಹೋಗಿದ್ದ ಮುಂಚೆ ನಿಮಗೆ ಇಲ್ಲಿ ನಾನು ತೋರಿಸ್ಬಿಡ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ ಅವ್ರಿಗೆ ಸ್ನಾನದ ಮನೆಯನ್ನು ಮಾಡಿರ್ತಾರೆ. ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ ನಿಮಗೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ಗೆ ನಿಮಗೆ ತೋರಿಸೋದ್ನಲ್ಲ, ಅದೇ ರೀತಿಲಿ ಇಲ್ಲಿ ಎಲ್ಲರಿಗೂ ಅಂದರೆ ಆ ರೂಮಲ್ಲಿ ಇರೋರ್ಗೆ ಅಟ್ಯಾಚ್ ಬಾತ್ರೂಮಲ್ಲಿ ಆಗ್ತಿತ್ತು ಎಲ್ಲನೂ. ಆದರೆ ಅಲ್ಲಿಂದ ಹೊರಗಡೆ ಇರೋರಿಗೆ ಈ ಏನಿದೆ ಈ 5 ರೂಮಲ್ಲಿ ಯಾರ್ಯಾರು ಇರ್ತಿದ್ರು ಅವ್ರುಗಳಿಗೆ ಇಲ್ಲೇನು ಮಾಡಿದರು, ಸ್ನಾನದ ಕೊರಡಿಯನ್ನು ಮಾಡಿರ್ತಾರೆ. ಸೊ ಈ ಸ್ನಾನದ ಕೊರಡಿ ಬಂದು ಎಲ್ಲರಿಗೂ ಆಕ್ಸೆಸಬಲ್ ಇರುತ್ತೆ. ಸೊ ಅವ್ರಿಗೂ ಏನಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಅಟ್ಯಾಚ್ ಬಾತ್ರೂಮಲ್ಲಿ ಯಾರೇ ಇದ್ದರು ಅವರು ಕೂಡ ಆ್ಯಕ್ಸೆಸ್ ಮಾಡ್ಬೋದಾಗಿತ್ತು. ಹಾಗೆ ಹೊರಗಡೆಯಿಂದ ಬಂದು ಯಾರೇ ನೆಂಟರಾಗಿರ್ಬೋದು, ಹಾಗೆ ಈ ಮನೆಯವರಾಗಿರ್ಬೋದು, ಯಾರೇ ಬಂದ್ರೂ ಆ್ಯಕ್ಸೆಸಬಲ್ ಇದ್ದಂಥ ಬಸ್ಟು ಮನೆ ಇದು. ನೋಡಿ ಈ ಬಸ್ಟು ಮನೆ ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಕಾಣುತ್ತೆ, ಒಲೆ ಕಾಣುತ್ತೆ. ಏನಪ್ಪ ಅಂದರೆ ನೀರು ಕಾಯಿಸೋವಂಥ ಹಂಡೆ. ಈ ಹಂಡೆ ಆಗಿನ ಕಾಲದಲ್ಲಿ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಯಾರ ಮನೆಗೆ ಹೋದ್ರೂ ಹಳ್ಳಿಯಲ್ಲಿ ಇದು ನಾವು ನೋಡ್ತಿದ್ದೋ. ಇವಾಗ ಹೋಗ್ತಾ 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 ಇದು ಕಮ್ಮಿ ಆಗ್ತಾ ಬರ್ತಾನೇ ಇದೆ. ಈಗ ಹೇಗೆ ಚಿರತೆಗಳು, ಹಾಗೆಯೇ ಪ್ರಾಣಿಗಳು ಹೇಗೆ ಅದು ಸಂತತಿನ ಕಳ್ಕೊಂಡು ಅದ್ರ ಸಂಖ್ಯೆಗಳು ಹೇಗೆ ಡೌನ್ ಆಗ್ತಾ ಬರ್ತಾಯಿದೆಯೋ, ಹಾಗೆಯೇ ಇದು ಕೂಡ ಹಂಡೆನೂ ಕೂಡ ಹೋಗ್ತಾ 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 ಇನ್ನೂ ವರ್ಷಗಳು ಕಳೀತಾ ಇದರ ಸಂತತಿ ಅಂದರೆ ಇದನ್ನು ಯೂಸ್ ಮಾಡೋರು ಕೂಡ ತುಂಬ ಕಮ್ಮಿ ಇದ್ದಾರೆ. ಸೊ ಇದು ಬಂದು ಆಕ್ಸೆಸಬಲ್ ಇದ್ದಂಥ ಸ್ನಾನದ ಕೊರಡಿ. ಇದು ಒಂಥರ 2ನೇ ಜಗ್ತಿ, ಅಂದರೆ ನಿಮಗೆ ನಾನು ತೋರಿಸೋದ್ನಲ್ಲ ಮೊದಲನೆಯ ಜಗ್ತಿ, ಹಾಗೆಯೇ ಇದು 2ನೇ ಜಗ್ತಿ, ಅಂದರೆ 2ನೇ ವರಾಂಡ. ಇದು ಅಲ್ಲಿ ಹೇಗೆ ನೋಡಿದ್ರೆ ಸೇಮು ಅದೇ ರೀತಿ ವರಾಂಡ, ಬಟ್ ಅಷ್ಟು ಪರ್ಫೆಕ್ಷನ್ ಆಗಿಲ್ಲ. ಬಟ್ ಇದೊಂಥರ ಆಗಿನ ಕಾಲದಲ್ಲಿ ಮಾಡಿರುವಂಥ ಇನ್ನೊಂದು ವರಾಂಡ ಇದು. ಸೊ ಇದು ಒಂದು 2ನೇ ವರಾಂಡ. ಅಂದರೆ 2ನೇ ಇಲ್ಲಿ ಏನು ಮಾಡ್ತಿದ್ರು ಅಂದರೆ ಆಗಿನ ಕಾಲದಲ್ಲಿ ಗಿಡಗಳನ್ನ ಆಗಿರ್ಬೋದು, ಹೂವುಗಳಾಗಿರ್ಬೋದು, ಇಲ್ಲಿ ದಿನನಿತ್ಯ ಈ ಮನೆಯಲ್ಲಿ ಪೂಜೆ ನಡೀತಾಯಿತ್ತು. ಅಂದರೆ ಇದು ಯಾವ ರೀತಿಲಿ ಅಂತ ಅಂದರೆ ಡೈಲಿ ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಇಲ್ಲಿ ದಿನನಿತ್ಯ ಪೂಜೆಗಳನ್ನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂದರೆ ಹೂವನ್ನ ಬೇರೆ ಕಡೆಯಿಂದ ಎಲ್ಲೂ ತರಿಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲೇ ಅವ್ರ ಗಿಡಗಳನ್ನ ಅಂದರೆ ಅವ್ರಿಗೆ ಯಾವ್ಯಾವ ಬೇಕು, ದಾಸವಾಳ ಆಗಿರ್ಬೋದು, ಹಾಗೆ ನಮಗೆ ಅವ್ರಿಗೆ ಯಾವ್ಯಾವ ರೀತಿ ಮಲ್ಲಿಗೆ ಆಗಿರ್ಬೋದು, ಯಾವ್ಯಾವ ರೀತಿ ಹೂವುಗಳು ಬೇಕು ಆ ಹೂವುಗಳನ್ನೆಲ್ಲ ಇಲ್ಲೇ ಗಿಡ ನೆಟ್ಟು ಇಲ್ಲಿ ಬಂದಂಥ ಹೂಗಳನ್ನ ಕಿತ್ಕೊಂಡು ಆ ಹೂವನ್ನೇ ದೇವ್ರಿಗೆ ಅವರು ಏನು ಮಾಡ್ತಾಯಿದ್ರು, ಮುಡಿಸ್ತಾಯಿದ್ರು. ಸೊ ಇಲ್ಲಿ ಇಷ್ಟು ಏನಿದೆ ಈ ಪೋರ್ಷನಲ್ಲಿ ಅವರು ಗಿಡಗಳಾಗಿರ್ಬೋದು, ಸ್ವಲ್ಪ ಅವ್ರಿಗೆ ಏನೇನು ಬೇಕು ಅದನ್ನು ಇಲ್ಲಿ ಬೆಳೆಸ್ಕೊತಾಯಿದ್ರು. ಹಾಗೆಯೇ ಇಲ್ಲಿ ಏನಿದೆ, ಇಲ್ಲಿಗೆ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಅವಾಗ ಜನಗಳು ಏನು ಮಾಡ್ತಿದ್ರು, ಇಲ್ಲಿ ಊಟಕ್ಕೆ ಕೂಡ ಕುತ್ಕೊತಾಯಿದ್ರು. ಸೊ ಈಗ ಏನು ನೋಡ್ತಾ ಇದ್ದೀವಲ್ಲ ಇದು, ಇಲ್ಲಿ ಏನು ಮಾಡ್ತಿದ್ರು, ಇಲ್ಲಿ ಕಟ್ಟಡ ಕಟ್ಟಿದಾರಲ್ಲ ಇಲ್ಲಿ ಈ ಕಡೆ ಸೈಡು, ಈ ಪೋರ್ಷನ್ ಏನಿದೆ ಈ ಪೋರ್ಷನಲ್ಲಿ ಏನು ಮಾಡ್ತಾಯಿದ್ರು, ಜನಗಳಿಗೆ ಇಲ್ಲಿ ಕೂರಿಸ್ಕೊಂಡು
ಇಲ್ಲೇನಿದೆ ಈ 3 ಸುತ್ತೂ ಇದೆ ನೋಡಿ. ಅಲ್ಲಿಂದ ಸ್ಟಾರ್ಟ್ ಆದರೆ ಈ ಕಂಪ್ಲೀಟಾಗಿ ಈ 3 ಸುತ್ತೇನಿದೆ, ಈ 3 ಸುತ್ತಲ್ಲೂ ಕಂಪ್ಲೀಟಾಗಿ ಅವರು ಏನು ಮಾಡ್ತಿದ್ರು, ಜನಗಳನ್ನ ಕೂರಿಸ್ಬಿಟ್ಟು ಜನಗಳಿಗೆ ಅವ್ರು ಹೇಳ್ದಾಗೇ ಇಲ್ಲಿ ಜನಗಳು ಏನು ಮಾಡ್ತಿದ್ರು, ಇಲ್ಲಿ ಪ್ರತಿನಿತ್ಯನೂ 70-80 ಜನಗಳು ಏನು ಮಾಡ್ತಿದ್ರು ಬಂದು ಊಟಗಳನ್ನ ಮಾಡ್ತಾಯಿದ್ರು. ಸೊ ಈ ಜಾಗದಲ್ಲಿ ಏನು ಮಾಡ್ತಿದ್ರು, ಅವರು ಊಟಗಳನ್ನ ಬಡಿಸೋದಕ್ಕೆ ಈ ಸ್ಥಳವನ್ನು ಅವರು ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ನಿಮಗೆ ಒಂದು ಕವರ್ ಹಾಕಿ ಒಂದು ಗಾಡಿ ಮುಚ್ಚಿದ್ದಾರೆ. ಯಾವ ಗಾಡಿ ಅಂತಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಸಿಂಹ ಏನಿದೆ, ಈ ಸಿಂಹ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ರಾಯಲ್ ಎನ್ಫೀಲ್ಡ್ ಅಂತ. ಸೊ ಇದು ಕೂಡ ಹೌದು, 1980ನೇ ಇಸ್ವಿಯಲ್ಲಿ ಪ್ರೊಡಕ್ಷನ್ ಆಗೋದಂಥ ರಾಯಲ್ ಎನ್ಫೀಲ್ಡು. ಆಮೇಲೆ ಫಸ್ಟ್ ಕವರ್ ತೆಗೆದುಬಿಡ್ತೀನಿ, ಆಮೇಲೆ ಏನೈತೆ ಹೇಳ್ತೀನಿ ವಿಷಯ. ಈ ಗಾಡಿ ಹೆಚ್ಚು ಕಮ್ಮಿ 7ರಿಂದ 8 ವರ್ಷ ಹಿಂಗೆ ಐತೆ. ಅಂದರೆ ಈ ಗಾಡಿ ಕವರ್ ಏನು ಅನ್ರ್ಯಾಪ್ ಮಾಡ್ತಾ ಇದ್ದೀನಲ್ಲ, ಈ ಅನ್ರ್ಯಾಪ್ ಮಾಡಿ 7ರಿಂದ 8 ವರ್ಷ ಆಗೈತೆ ಗುರು. ಈ ಗಾಡಿ ನಿಂತು ಹೆಚ್ಚು ಕಮ್ಮಿ ಅಲ್ಲೇ ಒಂದು 10 ವರ್ಷ ಆಗಿದೆಯಂತೆ. ಈ ಗಾಡಿ ಏನು ಈ ಕವರ್ ಮುಚ್ಚಿದಾರಲ್ಲ, ಈ ಕವರ್ ಓಪನ್ ಮಾಡಿನೇ 7ರಿಂದ 8 ವರ್ಷ ಆಗೈತಂತೆ. ನಮ್ಮಂಥ ಈ ಬೈಕ್ ಹುಚ್ಚರುಗಳು ಇರ್ತಾರಲ್ಲ, ಅಂದರೆ ಈಗ 2 ಸ್ಟ್ರೋಕ್ ಗಾಡಿಗಳು, ಇದು ನಾನಂತೂ 2 ಸ್ಟ್ರೋಕ್ ಗಾಡಿಗಳಂದರೆ ಹುಚ್ಚ ಅಂದರೆ ಆ ಹುಚ್ಚಿಗಿಂತ ಏನಾರು ದೊಡ್ಡ ಮಾತಿದೆ ಅದು ನನಗೇನೆ ಅನ್ಕೊಂಬಿಟ್ರಿ. ಯಾಕೆಂದರೆ ಬೈಕು ಕಾರುಗಳಂದರೆ ನನಗೆ ಅಷ್ಟು ಪಂಚ ಪ್ರಾಣ. ಅದರಲ್ಲೂ ಓಲ್ಡ್ ಮಾಡಲು ಗಾಡಿಗಳಂದರೆ ನಂಗೆ ಸಖತ್ ಇಷ್ಟ. ಮನೆಗೆ ಬರ್ತಿದ್ದಂಗೆ ಫಸ್ಟೇ ಓಪನ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಈ ವಿಡಿಯೋ ಮಾಡಬೇಕಾದ್ರೆ ಓಪನ್ ಮಾಡಬೇಕು, ಈ ಸೌಂದರ್ಯನ ವಿಡಿಯೋ ಮಾಡಿ ನನ್ನ ಜೊತೆ ನೀವು ನೋಡಬೇಕು, ನಾನು ನೋಡ್ಬೇಕಾದ್ರೆ ನೀವು ನೋಡಬೇಕು ಅಂದ್ಬಿಟ್ಟು ಓಪನ್ ಮಾಡಿಲ್ಲ. ಇವಾಗಲೂ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಓಲ್ಡ್ ಮಾಡಲು ಎನ್ಫೀಲ್ಡು. ಧೂಳಂತೂ ಸಖತ್ತು ಧೂಳೈತೆ. ಈ ಕಡೆ ಕವರ್ ಏನಾಗ್ಬಿಡೈತೆ ಅಂದರೆ, ಈ ಕಡೆ ಕವರ್ ಓಪನೇ ಮಾಡೋಕ್ಕಾಯ್ತಲ್ಲ ಇದು. ಸೊ ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ. 1980 ಎನ್ಫೀಲ್ಡು. ಬಟ್ ಅದಾದಮೇಲೆ ಒಂದು 2007 8 ಇದು ರೀಪೇಂಟ್ ಮಾಡಿದಾರಂತೆ. ಸೊ 2008-7 ಬಿಟ್ವೀನ್ 8 ಈ 2 ವರ್ಷ ಮಧ್ಯದಲ್ಲಿ ಏನು ಮಾಡಿದ್ದಾರೆ, ಈ ಗಾಡಿನ ರೀಪೇಂಟ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ರನ್ನಿಂಗಲ್ಲಿ ಇದೆ ಅಂತ ಹೇಳಿದ್ರು. ಇವತ್ತು ಕೂಡ ಅವರು ಯಾವುದೇ ಥರ ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದ್ರ ಕೀ ಏನಿದೆ, ಈ ಕೀ ಕಳೆದಾಕಿದಾರಂತೆ. ಸೊ ಈ ಕೀ ಕಳೆದಾಕಿದ್ದಾರೆ. ಮತ್ತು ಇಂಜಿನ್ ಆಯಿಲು ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ 7ರಿಂದ 8 ವರ್ಷ ಅಂದರೆ ಇಂಜಿನ್ ಆಯಿಲ್ ಅಂತೂ 100% ಕ್ಲಾಟ್ ಆಗಿಬಿಟ್ಟಿರುತ್ತೆ. ಕ್ಲಾಟ್ ಆಗಿಲ್ಲ, ಇಲ್ಲಾಂದರೆ ಇಂಜಿನ್ನು ಆಯಿಲು ಇಲ್ಲದೇ ಇರ್ಬೋದು. ಆಮೇಲೆ ಇದಕ್ಕೆ ಪೆಟ್ರೋಲ್ ಕೂಡ. ಸೊ ನಾನು ಇವಾಗ ಇಲ್ಲಿರೋ ಜಾಗದಲ್ಲಿ ಪೆಟ್ರೋಲ್ ಕೂಡ ಇಲ್ಲ. ನನಗೇನಾರ ವಿಷಯ ಮುಂಚೆನೇ ಗೊತ್ತಿದ್ದರೆ 100% ಪೆಟ್ರೋಲ್ ವಿತ್ ಇಂಜಿನ್ ಆಯಿಲು ಎರಡನ್ನೂ ರೆಡಿ ಮಾಡಿಸ್ಕೊಂಡು ಬೇಕಾದ್ರೆ ಕೀನ ಹೆಂಗಾದರೂ ಮಾಡಿ ಇವ್ರ ಕೈಲಿ ಇನ್ನೊಂದು ದಿನ ಇಲ್ಲೇ ಇದ್ದೀನಿ ನಾನು, ಕೀನು ಹುಡುಕ್ಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಬಟ್ ಕೀ ಹುಡ್ಕೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಈ ಗಾಡಿ ಏನಿದೆ ಇದು 1980 ಗಾಡಿ ಎನ್ಫೀಲ್ಡು. ಸೊ ಗುರು ನೋಡಿದ್ವಲ್ಲ, ಎಲ್ಲ ಮರನೇ, ಪ್ರತಿಯೊಂದೂ A to Z ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋದು ಮರದಿಂದನೇ. ಹಾಗೆ ಮರ ಅದ್ರ ಮೇಲೆ ಅಂಚು. ಸೊ ನೋಡಿ, ಆಹಾ ಹೆಂಗೈತೆ ಅಂದರೆ ಮಸ್ತಾಗೈತೆ. ಇಲ್ಲಾಯಿತು. ಇವಾಗ ನೆಕ್ಸ್ಟು ನಾವು ಬಂದು ಹಸುಗಳು, ಅಂದರೆ ಹಸುಗಳು ಕರುಗಳು ಕಟ್ಟಾಗ್ತಿದ್ರಲ್ಲ ಆ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇದು ಒಂದು ಆಗಿನ ಕಾಲದಲ್ಲಿ ಮಾಡಿರುವಂಥ ಬಾವಿ. ಇದು ಫುಲ್ ಕಂಪ್ಲೀಟಾಗಿ ಕಲ್ಲು ನೋಡಿ. ಏನು ನೋಡ್ತಾ ಇದ್ದೀವಲ್ಲ, ಇದು ಫುಲ್ ಕಂಪ್ಲೀಟಾಗಿ ಕಲ್ಲಲ್ಲಿ ಮಾಡಿದ್ದಾರೆ. ಫುಲ್ ಕಂಪ್ಲೀಟಾಗಿ ಕಲ್ಲಲ್ಲಿ ಮಾಡಿ
ಇಲ್ಲಿ ಮೇಲ್ಗಡೆ ಶಿವಂದು ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀವಿ ನೋಡಿ, ಇದು ಶಿವನ ಮುಖದ ಇದು ಕೆತ್ತನೆ. ಸೊ ಈ ಶಿವನ ಮುಖದ ಕೆತ್ತನೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ದಾರ ಹಾಕಿ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ನೀರನ್ನ ಸೇದ್ಕೊತಾಯಿದ್ರು. ಸೊ ಈ ಬಾವಿಲಿ ಸದ್ಯಕ್ಕೆ ಇದು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಬಾವಿಲಿ ಏನೋ ನೀರು ಸಿಗ್ತಾ ಇಲ್ಲ ಅನ್ನೋ ಕಾರಣದಕ್ಕೆ ಈ ಬಾವಿಲಿ ಈಗ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಈ ಮನೆಯ ಒಂದು ಪ್ರಮುಖವಾದ ಒಂದು ಅದ್ಭುತ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಈ ಬಾವಿಲಿ ತುಂಬ ವರ್ಷಗಳು ಅವರು ನೀರು ಸೇದ್ಕೊಂಡು ಇಲ್ಲಿ ಹಳ್ಳಿಯ ಜನಗಳು ಕೂಡ ಇಲ್ಲಿ ಬಂದು ನೀರನ್ನ ಅಂದರೆ ಸೇದ್ಕೊತಾ ಇದ್ರಂತೆ. ಸೊ ಇದು ಕೂಡ ಒಂದು ಖುಷಿಯ ವಿಚಾರ. ಬಟ್ ಇವತ್ತು ಅಲ್ಲಿ ಆ ಬಾವಿಲಿ ನೀರಿಲ್ಲ ಅನ್ನೋದು ಕೂಡ ಅಷ್ಟೇ ಒಂದು ದುಃಖಕರ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಈ ಬಾವಿಯಿಂದ ನೆಕ್ಸ್ಟ್ ನಾವು ಮುಂದೆ ಹೋಗ್ತೀವಿ ಅಂದರೆ ಈಗೇನು ನೋಡ್ತಾ ಇದ್ವಿ, ಇದು ಹಸುಗಳು, ಕುರಿಗಳು, ಹಾಗೆಯೇ ಹಳ್ಳಿಕಾರ್ ಎತ್ತುಗಳು ಅಂತಾರಲ್ಲ. ಈಗೇನು ಹಳ್ಳಿಕಾರ್ ಎತ್ತು ಅಂತ ಇದು ಮಾಡ್ತಾರೆ. ಆ ಹಳ್ಳಿಕಾರ್ ಎತ್ತುಗಳನ್ನ ಇಲ್ಲಿ ಕೂಡಾಕ್ತಾಯಿದ್ರು. ಸೊ ಈ ದೊಡ್ಡ ಕೊಠಡಿ ಏನಿದೆ, ಈ ಕೊಠಡಿಲಿನೇ ಹಸುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಎತ್ತುಗಳನ್ನಾಗಿರ್ಬೋದು ಇಲ್ಲಿ ಕೂಡಾಕ್ತಿದ್ರು. ಸೊ ಇವಾಗ ಸದ್ಯಕ್ಕೆ ನಾವು ನೋಡೋದಕ್ಕೆ ಸ್ವಲ್ಪ ಕುರಿಗಳನ್ನ ನಾವು ನೋಡ್ಬೋದು, ಹಾಗೆಯೇ ಒಂದೆರಡು ಹಸು ಕರುಗಳನ್ನ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಹಾಗೆಯೇ ಎಲ್ಲ ಹಸು ಮತ್ತು ಕುರಿಗಳು ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಕಟ್ಟಾಕ್ತಾಯಿದ್ರು. ಇಲ್ಲೂ ಕೂಡ ಅಲ್ಲಿ ಏನು ನಾವು 2 ವರಾಂಡಗಳನ್ನ ತೋರಿಸ್ಕೊಂಬಂದು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ವರಾಂಡ, ಹಾಗೆಯೇ ನೆಕ್ಸ್ಟು ಇದು ಪಕ್ಕದಲ್ಲಿ ನಾವು ಮುಂಚೆ ನಾವು ತೋರಿಸ್ಕೊಂಬಂದಲ್ಲ ಆ ವರಾಂಡ, ಹಾಗೆ ಈ ವರಾಂಡ. ಎಲ್ಲ ವರಾಂಡದಲ್ಲೂ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನೋಡಿ, ಮಧ್ಯದಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳ್ಳೋಂಥ ಜಾಗಗಳು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ಹಾಗೆ ಇಲ್ಲೂ ಒಂದು ಬಾವಿ ಕೂಡ ಇತ್ತು. ಸೊ ಇಲ್ಲೇ ನೋಡ್ತಾ ಇದ್ದೀವಿ, ಇಲ್ಲೂ ಕೂಡ ಆ ಬಾವಿ ಇತ್ತು. ಬಟ್ ಇವಾಗಲೂ ಆ ಬಾವಿ ಆಕ್ಸಿಸ್ ಇಲ್ಲ, ಅಂದರೆ ಇವಾಗಲೂ ಆ ಬಾವಿ ಮುಚ್ಚಿಬಿಟ್ಟಿದ್ದಾರೆ. ಸದ್ಯಕ್ಕೆ ಯಾವ ಬಾವಿನ ಯೂಸ್ ಮಾಡ್ತಾಯಿಲ್ಲ. ಏನು ಧಾರಾವಾಹಿ ಏನಿಲ್ಲ, ಯೂಟ್ಯೂಬ್ ಹೋಗಿ ಕರ್ದೀವಿ ಕಣ ನಾವು ನಮ್ಮೂರಲ್ಲಿ ಕರೆದಿದ್ದೀವಿ. ಜಾನ್ಸನ್ ಹಾಂ, ಸೌತೆಕಾಯಿ ಅದು ಉಪ್ಪಿನಕಾಯಿ ಫ್ಯಾಕ್ಟ್ರಿ. ಹಾಂ, ಏನ ಸೌತೆಕಾಯಿನಾ ಸಿಗ್ತಾವಾ? ಎಳ್ಳಿಕಾಯಿ ಕಡ್ಡಿ ಇಟ್ಕೊಂಡಿನ